ಬ್ರಿಗೇಡ್ ನಿಮ್ದು ಹೊಡೆದಾಕ ಹತ್ತ ಅಲ್ವಾ ಆಗ್ತಾ ಇದ್ದಾರೆ ಸರ್ ಸಫಲ ಈ ತಪಾಸ ಬನ್ನಿಮ್ಮ ಬನ್ನಿ ಬನ್ನಿ ನೀವು ಮಾಡಿ ಕಾಣೋದಿಲ್ಲ ಇದು ಒಂದು ಎತ್ಸ್ಬಿಟ್ಟು ಬೇರೆ ಕಡೆ ಕಾಣ್ತಾ ಇಲ್ಲ ಏನಾದ್ರು ಒಂದು ಯಂತ್ರ ಹಾಕೊಳ್ಳೋ ಪ್ರೊಜೆಕ್ಟರ್ ಹಾಕಿ ಅದ್ರ ಬಗ್ಗೆ ಸ್ವಲ್ಪ ಬರೆದ್ಬಿಟ್ಟು ಅದನ್ನ ಸ್ವಲ್ಪ ತಿಳ್ಕೋಬಹುದು ಬನ್ನಿ ನೀವು ತಗೊಳ್ಳಿ ಅಮ್ಮ ನಿಮ್ಗೆ ತಗೊಳ್ಳಿ ನಮ್ಮ ಭಕ್ತರಿಗೆ ಇವತ್ತು ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಶ್ರೀಮಂತ ವ್ಯಕ್ತಿತ್ವ ಲೋಕಮಾನ್ಯ ತಿಲಕ್ ಅವರು ಬಾಲಗಂಗಾಧರ್ ತಿಲಕ್ ಅತ್ಯಂತ ಧೈರ್ಯಶಾಲಿ ಮತ್ತು ಸ್ವರಾಜ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಪ್ರತಿಪಾದನೆ ಮಾಡಿದಂತ ಮೊದಲನೇ ವ್ಯಕ್ತಿ. ನಮಗೆ ಸ್ವಾತಂತ್ರ್ಯ ಸಿಗಬೇಕು, ಬ್ರಿಟಿಷರನ್ನ ದೇಶದಿಂದ ತೊಲಗಿಸ್ಬೇಕು ಅಂತ ಹೇಳಿ ಅಂದಿನ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ತೀವ್ರವಾದಂತ ಒಂದು ಮಾತಿಗೆ ಅವರು ಒಂದು ಹೊಸ ದಿಕ್ಕಿನಲ್ಲಿ ಸ್ವತಂತ್ರ ಸಂಗ್ರಾಮವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಮತ್ತು ಅವರ ಒಂದು ನೇತೃತ್ವ ಇಡೀ ದೇಶದಲ್ಲೇ ಒಂದು ಹೊಸ ಒಂದು ಚೈತನ್ಯವನ್ನ ಸ್ವತಂತ್ರ ಸಂಗ್ರಾಮಕ್ಕೆ ನೀಡಿರ್ತಕ್ಕಂಥದ್ದು. ಅದು ನಮ್ಮ ಇತಿಹಾಸ. ಒಳ್ಳೆ ಪತ್ರಕರ್ತರಾಗಿದ್ರು, ಕೇಸರಿ ಅಂತ ಪತ್ರಿಕೆಯನ್ನು ಕೂಡ ನಡೆಸ್ತಾ ಇದ್ರು, ಪುಸ್ತಕಗಳು ಬರೆದಿದ್ದಾರೆ ಮತ್ತು ಅವರ ಕಾಲದಲ್ಲಿ ಗಣೇಶ ಹಬ್ಬಗಳೇನು ನಾವು ಆಚರಣೆ ಮಾಡ್ತೀವಿ ಇವತ್ತು, ಆ ಗಣೇಶ ಹಬ್ಬವನ್ನ ಅದರ ಮುಖಾಂತರ ಆಚರಣೆ ಮಾಡೋ ಮುಖಾಂತರ ಜನರಲ್ಲಿ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯದ ಒಂದು ಹೋರಾಟದ ವಿಷಯಗಳನ್ನ ಯುವ ಪೀಳಿಗೆಯಲ್ಲಿ ಮೂಡಿಸುವಂತ ಕೆಲಸ ಕೂಡ ಗಣೇಶೋತ್ಸವಗಳ ಮುಖಾಂತರ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಇತಿಹಾಸ. ಅದರಿಂದ ಅವರ ಹೆಸರಿನಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಂದರವಾದಂತ ನಾವು ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದೇವೆ ಮತ್ತು ಅವರ ಪ್ರತಿಮೆಯನ್ನು ಕೂಡ ಇಲ್ಲಿ ನಾವು ಇಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ಇವತ್ತು ಆ ಪ್ರತಿಮೆಗೆ ನಾವು ಗೌರವ ಸಲ್ಲಿಸಿ ಲೋಕಮಾನ್ಯ ತಿಲಕ್ ಅವರ ಒಂದು ಅವರನ್ನು ಸ್ಮರಣೆ ಮಾಡಿಕೊಂಡು ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಹೋರಾಟ ಇವತ್ತು ನಮ್ಗೆಲ್ರಿಗೂ ಕೂಡ ದಾರಿ ದೀಪ ಅಂತ ಹೇಳೋದು ಕೂಡ ತಪ್ಪಾಗಲ್ಲ. ಅದರಿಂದ ಅವರ ಸ್ಮರಣೆಯನ್ನು ಮಾಡ್ತಾ ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಸದಾಕಾಲ ನೆನಪಿಸ್ಕೋಬೇಕು ಅಂತ ಕೂಡ ಹೇಳುತ್ತೆ. Like, comment, and subscribe.